ಪ್ರತಿಯೊಂದಕ್ಕೂ ರೈಟ್ ಜಾಸ್ತಿ ಆಗಿದೆ. ಹೂವಿಂದ ಹಿಡಿದು ತರಕಾರಿ, ಹಣ್ಣು ಪ್ರತಿಯೊಂದಕ್ಕೂ ಜಾಸ್ತಿ ಇದೆ. ಹಬ್ಬದ ಸೀಸನಲ್ಲಿ ಏನು ತಗೊಳಕ್ಕಾಗುತ್ತೆ? ಒಂದು ಸ್ವಲ್ಪ 450 ರೂಪಾಯಿಗೆ ಇಷ್ಟು ಹಣ್ಣು ಸಿಕ್ಕಿದೆ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಇದೆ, ಗೃಹಲಕ್ಷ್ಮಿ ಬಂತ ಹೇಗೆ? ಬಂದಿಲ್ಲ ನಮಗೆ ಏನು ಹೇಳೋಣ, ಎಲ್ಲ ಇದು ಮಾಡಿಬಿಟ್ಟು ಜಾಸ್ತಿ ಮಾಡಾಕ್ಬಿಟ್ಟಿದ್ದಾರೆ. ಮಿಡ್ಲ್ ಕ್ಲಾಸ್ ಜನಕ್ಕಂತೂ ತುಂಬ ಕಷ್ಟ ಇದೆ. ಗುಂಡ್ಲುಪೇಟೆಯಿಂದ ಇಲ್ಲಿ ತನಕ ಬಂದಿದ್ದೀರಾ, ಅಷ್ಟು ದೂರದಿಂದ ಬಂದಿದ್ದಕ್ಕೂ ವೇಸ್ಟ್ ಅನ್ನಿಸ್ತಿದ್ಯಾ? ಹೇಗೆ ವೇಸ್ಟ್ ಅಲ್ಲಿಂದ ಬಂದು ನಮ್ಮೂರಲ್ಲೇ ತಗೋಬೇಕಿತ್ತು ಅನ್ಸುತ್ತೆ. ಜಾಸ್ತಿ ರೈಟು ಎಲ್ಲನೂ, ಯಾವುದು ಕಡಿಮೆ ಇಲ್ಲ. ಹೂವಂತೂ ಕೇಳಂಗೆ ಇಲ್ಲ, ಹೂವು ತುಂಬ ರೈಟು. 1/4 kg 80 ರೂಪಾಯಿ, 100 ರೂಪಾಯಿ ಐತೆ ಮರಳೆ ಹೂವು ಅಷ್ಟೇ. ಎಲ್ಲ ರೈಟ್ ಜಾಸ್ತಿ ಆಗೈತೆ. ಎಲ್ಲನೂ ತಗೊಂಡಿದ್ದೀವಿ ನಾವು. ಮರಳೆ ಹೂವು, ಹಾರ, ಹೂವು, ತರಕಾರಿ ಮಾಡ್ತಾ ಇದೀವಿ ಹಬ್ಬ. ನಾವು ಅಲ್ಲೇ 19-20 ವರ್ಷದಿಂದ ಕೂರಿಸ್ತಾ ಇದೀವಿ. ಏನ್ಸುತ್ತೆ ವರಮಹಾಲಕ್ಷ್ಮಿ ಹಬ್ಬ? ದೇವ್ರು ಒಳ್ಳೇದು ಮಾಡಲಿ ಅನ್ನೋದು, ನಮಗೆ ಜನಕ್ಕೆ ಒಳ್ಳೇದು ಮಾಡಲಿ, ನಮ್ಗೆ ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಆಸೆ. ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆ ನೋಡಿ. ಮಾರ್ಕೆಟಲ್ಲಿ ಫ್ರೂಟ್ಸು, ಫ್ಲವರ್ಸು ಎಲ್ಲ ತುಂಬ ರೈಟ್ ಜಾಸ್ತಿ ಆಗಿದೆ. ರೇಟ್ ಮಧ್ಯೆನೂ ಹಬ್ಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಏನೇನು ತಗೊಂಡ್ರಿ? ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಫ್ರೂಟ್ಸ್ ತಗೋತಾ ಇದ್ದೀವಿ. ಹೂ ನೋಡಿದ್ರೆ 200 ರೂಪೀಸ್ ಆಗಿದೆ. ನೋಡಬೇಕು, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಹಬ್ಬ ಜೋರ ಹೇಗೆ? ನಾರ್ಮಲ್ ವರಮಹಾಲಕ್ಷ್ಮಿ ಬಂದ ಜೋರಲ್ವಾ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತೆಲ್ಲ ಪರ್ಚೇಸಿಂಗು, ಸೀರೆ ತಗೊಳ್ಳೋದು, ಬಳೆ ತಗೊಳ್ಳೋದು. ಮಕ್ಕಳು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಡಗರ ಬರುತ್ತಲ್ವಾ ಹೆಣ್ಮಕ್ಳಿಗೆ. ಎಲ್ರಿಗೂ ಮನೆಯಲ್ಲಿ ಗೆಸ್ಟ್ನೆಲ್ಲ ಕರೆದ್ಬಿಟ್ಟು ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡಿ ಸೆಲೆಬ್ರೇಷನ್ ಮಾಡೋದು.